ಕಾರ್ಯಕ್ರಮದಲ್ಲಿ ಧೀಮಂತ ನಾಯಕರು ಡಾಕ್ಟರ್ ಬಿ ರಮೇಶ್. ಯಲಹಂಕ ಬೆಂಗಳೂರು ಉತ್ತರ ತಾಲೂಕು ಉಸ್ಕೂರು ಗ್ರಾಮ ಪಂಚಾಯಿತಿ ಮಹಿಳಾ ಗ್ರಾಮ ಸಭೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ. ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅಣ್ಣನವರ ನೇತೃತ್ವದಲ್ಲಿ ಉಸ್ಕೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. 100ರಿಂದ 150 ಮಾತೆಯರಿಗೆ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಸಮ್ಮುಖದಲ್ಲಿ ಅರಿಶಿಣ ಕುಂಕುಮ ಇಟ್ಟು ಬಳೆ ತೊಡಿಸಿ ಸೀರೆ ಕೊಟ್ಟಿ ಸೀಮಂತ ಕಾರ್ಯಕ್ರಮವನ್ನು ಊರ ಮಹನೀಯರು ಮುಖಂಡರುಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಜರುಗಿತು. ಒಕ್ಕೂಟಗಳೊಂದಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೊಂದಿಗೆ ಗ್ರಾಮ ಪಂಚಾಯಿತಿ ಸಹಭಾಗಿತ್ವದೊಂದಿಗೆ ಆಯೋಜಿಸಿದ್ದಾರೆ. ಮಹಿಳೆಯರ ಅಭಿವೃದ್ಧಿಗಾಗಿ, ಶ್ರೇಯಸ್ಸಿಗಾಗಿ, ಸಬಲೀಕರಣಕ್ಕಾಗಿ ಆದ್ಯತೆಯನ್ನು ನೀಡಿ ಮಹಿಳಾ ಒಕ್ಕೂಟಗಳೊಂದಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಡೆಸಲು ಮುಂದಾಗಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ರಮೇಶಣ್ಣನವರಿಗೆ ನಮ್ಮ ಎಲ್ಲ SHG ಒಕ್ಕೂಟ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಎಲ್ಲಾ ಮಹಿಳಾ ಮಣಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮ ಆಯೋಜಿಸಿದ್ರು ನಮ್ಮ ಪಂಚಾಯತಿ ವತಿಯಿಂದ ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ನಮ್ಮ ಹೆಣ್ಮಕ್ಳು ಪರಿವರ್ತಿಸ್ತಾರೆ. ಹಾಗೆ ನೀವೆಲ್ಲ ತಿಳ್ಕೊಬೇಕಾದ್ದು ಒಂದೇ, ಮನೆಯಲ್ಲಿ ಒಂದು 50 ಜನ ಆರೈಸ್ಬೋದು. ನಮಗೆ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಿದಾಗ ಈಗ ನಾವು 12,000 ಜನದ ಪ್ರತಿನಿಧಿಯಾಗಿ ನಿಮ್ಗೆ 12,000 ಜನದ್ದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12,000 ಜನದ್ದು ನಿಮ್ಗೆ ಆಶೀರ್ವಾದ ಸಿಕ್ಕಿದೆ ಅಂತ ತಿಳ್ಕೊಬೇಕು. ಇದು ನಿಮ್ಮ ಪುಣ್ಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಮುಂದೆ ಹೊಸ ಪಂಚಾಯಿತಿಯಲ್ಲಿ ಯಾರ್ಯಾರಿಗೂ ಅದೃಷ್ಟ ಅದೋ ಮತ್ತೆ ನೀವೇನಾದ್ರೂ ಜೊತೆಗೆ ಬಂದಿರೋ ನೋಡಬೇಕು. ಹಂಗಾಗಿ ಇಲ್ಲಿ ಒಂದು ವರ್ಷ ನಾವು ನಮಗಿಲ್ಲ ಅಂತ ನಮ್ಮ ಶಶಿಕಲ್ ಅಂತ ಅವರು ಹಾಗೆ ಈ ಕಾರ್ಯಕ್ರಮ ಸುಂದರವಾಗಿ ಸ್ವಚ್ಛವಾಗಿ ಚೆನ್ನಾಗಿ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ PDO ಬರಬೇಕಾಗಿತ್ತು. ಇವತ್ತು ಕಾರಣಾಂತರದಿಂದ ಅವರು ಬಂದಿಲ್ಲ. ಅವ್ರಿಗೂ ಸೇರ್ಬೇಕು ಕ್ರೆಡಿಟ್. ಅವರು ಇದರ ಪಾತ್ರಕ್ಕೆ ಮುಂಚೂಣಿಯಲ್ಲಿದ್ದರು. ಹಾಗೆ ನಮ್ಮ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರ ಸಪೋರ್ಟ್ ಸಹಕಾರ ಸಂಪೂರ್ಣವಾಗಿತ್ತು. ಇವತ್ತೈದು 61 ಜನಕ್ಕೆ ನಾವು ಕಾರ್ಯಕ್ರಮ ಮಾಡಿದ್ವಿ. ಇದು ನಮ್ಮ ಗ್ರಾಮ ಪಂಚಾಯತಿ ಮೊದಲನೇ ಕಾರ್ಯಕ್ರಮ. ಹಾಗೆಯೇ ನಾವು ಹೆಣ್ಮಕ್ಳಿಗೆ ಏನು ಸವಲತ್ತು ಕೊಡಬೇಕು, ಪಂಚಾಯತಿಯಿಂದ ಏನು ಸವಲತ್ತುಗಳು ಸಿಗಬೇಕು, ಇವೆಲ್ಲ ಆನ್ಲೈನಲ್ಲೇ ಸಿಗ್ತದೆ. ಬಂದ ತಕ್ಷಣ ಅವ್ರನ್ನ ಕುಂದುಕೊರತೆ ನೋಡಿ ಅವರ ಕೆಲಸಗಳು ಮಾಡಿಕೊಳ್ಬೇಕು. ನಮ್ಮಲ್ಲಿ ನಾವು ಪುರುಷರಿಗೂ ಸ್ತ್ರೀಯರಿಗೂ ಸರ್ವ ಸಮಾನವಾದ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತಕ್ಕಂಥ ಅನುಕೂಲಗಳು ಸಿಗಬೇಕು. ಪ್ರತಿಯೊಂದು ವಿಚಾರಗಳು ನಿಮ್ಮಲ್ಲಿ ತಿಳಿದಿರಬೇಕು. ಹಾಗಾಗಿ ಅದಾದ್ರೇನೆ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಆಗೋದು. ಅದಕ್ಕೆಲ್ಲ ಸಂಪೂರ್ಣ ನಿಮ್ಮೆಲ್ಲರ ಸಹಕಾರ. ನಾವು ಏನು ಹೋಗೋದು, ಪಂಚಾಯತಿಗೆ ಹೋಗೋದು, ನಾವು ಹೆಣ್ಮಕ್ಳಿಗೆ ಏನು ಕೇಳೋದು ಅವೆಲ್ಲ ಕೇಳಬೇಡಿ. ಈಗೆಲ್ಲ ನೀವು ಬಂದು ಪ್ರತಿಯೊಬ್ಬರು ನಿಮ್ಮ ಅನುಕೂಲಗಳು ಏನು ಬೇಕು, ಪಂಚಾಯತಿಯಿಂದ ಏನು ಸಿಗಬೇಕು ಅಂತ ಹೇಳಿ, ಸಿಕ್ಕಿಲ್ಲ ಅಂದ್ರೆ ನಮಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಹೇಳಿ ನಮಗೆ ಏನು ಸವಲತ್ತು ಸಿಗಬೇಕು ನಾವು ಕೊಡ್ತೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅಂಗನವಾಡಿ ಅಂಗನವಾಡಿ ಟೀಚರ್ಗಳು ಮತ್ತೆ ಆಶಾ ಕಾರ್ಯಕರ್ತೆಯರು, ನಮ್ಮ ಸ್ತ್ರೀ ಶಕ್ತಿ ಸಂಘದವರು, ನಮ್ಮ ರೈತ ಮಧ್ಯದಲ್ಲಿ ಮಾಹಿತಿ ಆಯಿತು. ಅದನ್ನ ಸದ್ಯದಲ್ಲೇ ನನ್ನ ವೈಯಕ್ತಿಕವಾಗಿ ಅದನ್ನ ಈಡೇರಿಸ್ತಾ ಇದ್ದೀವಿ. ಅದು ಒಂದು ಕಾರ್ಯಕ್ರಮ ಸದ್ಯದಲ್ಲೇ ಮಾಡ್ತಾರೆ. ಮಕ್ಕಳ ಕಾರ್ಯಕ್ರಮ ನಮ್ಮ ಅಂಗನವಾಡಿ ಮಕ್ಕಳ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಮಾಡ್ತಾರೆ. ಆಯ್ತು ಅಷ್ಟು ಬೇಗ ನಾವು ಕೆಲಸ ಮಾಡ್ಕೊಡ್ತೀವಿ.